ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕುರಿತಂತೆ ಪ್ರಶ್ನಾರ್ಥಕ ಚಿಹ್ನೆಗಳು ಮುಂದುವರಿತಾ ಇದೆ ಮತ್ತು ಈ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲೂ ಕೂಡ ಕಳೆದ ಕೆಲವು ತಿಂಗಳಿಂದ ಗೊಂದಲ ಏರ್ಪಟ್ಟಿತ್ತು. ಆ ಎಲ್ಲಾ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಹಾಕ್ತಾರೆ. ಹಾಗಾದ್ರೆ ಪಕ್ಷದಲ್ಲಿ ಸಂಪೂರ್ಣವಾಗಿ ಹಿಡಿತ ಸಾಧಿಸೋದಕ್ಕೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ಎಲ್ಲ ಪದಾಧಿಕಾರಿಗಳ ಪುನರ್ ರಚನೆಗೆ ಡಿಕೆ ಶಿವಕುಮಾರ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರವರೆಗೂ ಕೂಡ ಎಲ್ಲರನ್ನ ಚೇಂಜ್ ಮಾಡಲಾಗುತ್ತಾ. ಏಪ್ರಿಲ್ ಮೇನಲ್ಲಿ ಮುಂದಿನ 3 ವರ್ಷದ ಅವಧಿಗೆ ಹೊಸ ಪದಾಧಿಕಾರಿಗಳ ನೇಮಕದಲ್ಲಿ ತಮ್ಮವರನ್ನೇ ಅಥವಾ ತಮ್ಮನ್ನ ಬೆಂಬಲಿಸೋರನ್ನ ಅತಿ ಹೆಚ್ಚು ತುಂಬಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ಗೆ ಸಾಧ್ಯ ಆಗತ್ತಾ? ಅವರ ಹುಮ್ಮಸ್ಸು ಹುರುಪಂತೂ ಆ ರೀತಿ ಕಾಣಿಸ್ತಾ ಇದೆ. ಬಟ್ ಇದಕ್ಕೆ ಅಂಕಿತ ಬೀಳುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ತಮಗಾಗ್ತಿದ್ದವರನ್ನ ಹೇಗೆ ದೂರ ಇಡೋ ಕೆಲಸವನ್ನ, ಹಿಟ್ ಲಿಸ್ಟ್ ನಲ್ಲಿ ಹೇಗೆ ದೂರ ಇಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಬೂತ್ ನಿಂದ ಹಿಡಿದು ಬ್ಲಾಕ್ ತನಕ ಹಾಗೂ ಜಿಲ್ಲಾಧ್ಯಕ್ಷರ ತನಕ ಎಲ್ಲರನ್ನ ಬದಲಾಯಿಸೋದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಹಲವರ ಕಾರ್ಯವೈಖರಿ ಬಗ್ಗೆ ಕೂಡ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ದಾರಂತೆ. ಈಗ ಆಲ್ರೆಡಿ ಅವರು ಹೇಳಿದ್ದಾರೆ, ಪಕ್ಷದಲ್ಲಿ ಅಂದ್ರೆ ಈ ವರ್ಷ ಇದೆಯಲ್ಲ, ಇದು ಕಾಂಗ್ರೆಸ್ ಪಾಲಿಗೆ ಕ್ರೂಷಿಯಲ್ ವರ್ಷ, ಸಂಘಟನಾ ವರ್ಷ ಅಂತ ಎಐಸಿಸಿಯಿಂದ ಒಂದು ನಿರ್ಣಯ ಆಗಿದೆ ಉದಯಪುರದಲ್ಲಿ. ಹೀಗಾಗಿ ಸಂಘಟನೆಗೆ ಹೆಚ್ಚು ಒಲವನ್ನ ಕೊಡೋ ನಿಟ್ಟಿನಲ್ಲಿ, ಒತ್ತು ಕೊಡೋ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಒಂದು ಚಾರ್ಜ್ ಶೀಟ್ ಅನ್ನೇನಾದ್ರೂ ಸಲ್ಲಿಕೆ ಮಾಡಿದ್ರೆ ಹೈಕಮಾಂಡ್ ಹತ್ರ ಯಾರ್ಯಾರು ಹಿಟ್ ಲಿಸ್ಟ್ ನಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರದ್ದು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಈ ಪದಾಧಿಕಾರಿಗಳ ನೇಮಕದಲ್ಲಿ ಕೇವಲ ಡಿಕೆ ಶಿವಕುಮಾರ್ ಅವರು ತಯಾರಿಸಿರುವಂತಹ ಪಟ್ಟಿಗೆ ಮಾತ್ರ ಇವತ್ತು ಅಂಕಿತ ಬೀಳುವಂತಹ ಸಾಧ್ಯತೆ ಇದೆಯಾ, ಅಥವಾ ಎಲ್ಲರನ್ನ ಕೂಡ ಇಲ್ಲಿ ಮಾತಾಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಪಟ್ಟಿಯನ್ನು ತಗೊಂಡು ಹೋಗಿದ್ದಾರಾ, ಹೇಗೆ ಅಂತ? ಮಮತಾ, ಒಂದು ಸ್ಪಷ್ಟ, ಇವತ್ತು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತೀನಿ ಅನ್ನುವಂಥ ಮಾತನ್ನು DCM ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ವಿಶೇಷವಾಗಿ ದೆಹಲಿಗೆ ಈ ಬಾರಿ ಹೋಗ್ತಾ ಇರುವಂಥದ್ದು ಕೆಲವು ಸಚಿವರುಗಳು ಹೋಗಿ ಬಂದ ನಂತರದಲ್ಲಿ ಹೋಗ್ತಾ ಇರೋದ್ರಿಂದ, ಜೊತೆಗೆ ರಾಜ್ಯದಲ್ಲಿ ಆದಂಥ ಕೆಲವು ಬೆಳವಣಿಗೆಗಳು, ಕೆಲವು ಸಚಿವರುಗಳು ಆಡಿದಂಥ ಮಾತು ಮತ್ತು ಪಕ್ಷದ ಶಿಸ್ತನ್ನು ಮೀರಿದ್ರು ಅನ್ನುವಂಥ ವಿಚಾರ, ಇವೆಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಯಾವ್ಯಾವ ಸಚಿವರುಗಳು ಏನೇನು ಮಾತನಾಡಿದ್ರು ಅನ್ನುವಂಥ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಹಜವಾಗಿ ಅದು ಸಚಿವ ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಗೃಹ ಸಚಿವ ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ವಿಚಾರ ಇರ್ಬೋದು, ಇವರೆಲ್ಲರೂ ಕೂಡ ಮಾತನಾಡಿದಂಥವ್ರು ಇದ್ದಾರೆ. ಎಲ್ಲ ವಿಚಾರಗಳು ಅವ್ರ ಜೊತೆ ಚರ್ಚೆ ಆಗುವಂಥ ಸಾಧ್ಯತೆ. ಇನ್ನು ಪದಾಧಿಕಾರಿಗಳ ಪಟ್ಟಿಗಳ ವಿಚಾರಕ್ಕೆ ಬರೋದಾದ್ರೆ, ಸಹಜವಾಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಅಲ್ಲಿ ಅಧ್ಯಕ್ಷರ ಹೆಚ್ಚಿನ ಒಂದು ಆದ್ಯತೆಯ ಮೇರೆಗೆ ತಮ್ಮ ಆಪ್ತರಿಗೆ ಅಥವಾ ಸಂಘಟನಾ ದೃಷ್ಟಿಯಿಂದ ಅನುಕೂಲ ಆಗುವಂಥವರಿಗೆ ಮಣೆ ಹಾಕುವಂಥ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಮಮತಾ, ಸುಕೇಶ್, ಈ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಎರಡನೇ ಪ್ರಶ್ನೆ ನಾನು ಕೇಳೋದಾದ್ರೆ, ಸಾಮಾನ್ಯವಾಗಿ ಸಂಘಟನೆ ವಿಚಾರ ರೂಟ್ ಲೆವೆಲ್ ಇಂದ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಕಾಂಗ್ರೆಸ್ಗೆ ಈ ವರ್ಷ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನು ಕನ್ಸಲ್ಟ್ ಮಾಡಿ ಈ ಪಟ್ಟಿ ರೆಡಿ ಆಗಿರೋದಾ, ಅಥವಾ ಕೇವಲ ಸಂಘಟನೆಗೆ ಒತ್ತು ಕೊಡೋರು ಯಾರು ಅಂತ ಇವರೇ ಮುಂಚೂಣಿಯಲ್ಲಿ ಇಟ್ಕೊಂಡು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿರೋದಾ, ಹೇಗೆ ಅಂತ? ಅದು ತಾಲೂಕುವಾರು, ಕ್ಷೇತ್ರವಾರು ಅಗತ್ಯ ಇದ್ದಲ್ಲಿ ಮಾಹಿತಿಗಳನ್ನ ಪಡ್ಕೊಳ್ಬೋದು. ಇಲ್ಲಾಂದರೆ KPCC ಅಧ್ಯಕ್ಷರು, ವಿಶೇಷವಾಗಿ ಜಿಲ್ಲಾಧ್ಯಕ್ಷರುಗಳ ನೇಮಕಾತಿ ಮತ್ತು ಬ್ಲಾಕ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೇರವಾಗಿ ಅದು ರಾಜ್ಯಾಧ್ಯಕ್ಷರಿಗೆ ವ್ಯಾಪ್ತಿಯಲ್ಲಿ ಇರ್ತವೆ. ಬೂತಿಗೆ ಸಂಬಂಧಪಟ್ಟಂತವು ಆಯಾ ಬ್ಲಾಕ್ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಸಂಘಟನಾತ್ಮಕವಾಗಿ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು ಅಂದರೆ ಬೂತ್ನಿಂದ ಹಿಡಿದು ಬ್ಲಾಕ್ವರೆಗೂ, ಬ್ಲಾಕಿಂದ ಜಿಲ್ಲಾ ಮಟ್ಟದಿಂದ ನಂತರದಲ್ಲಿ KPCC ಮಟ್ಟಕ್ಕೆ ಬರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಪಕ್ಷಕ್ಕೆ ಕೆಲಸ ಮಾಡೋದನ್ನು ಗುರುತಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಸಹಜವಾಗಿ ಮೂಲ ಕಾಂಗ್ರೆಸ್ಸಿಗರು ಮತ್ತು ಬಹುತೇಕ ಪಕ್ಷಕ್ಕಾಗಿ ದುಡಿದಂತಹ ಮತ್ತು ಪಕ್ಷದಲ್ಲಿ ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಇರುವಂಥವರಿಗೆ ಆದ್ಯತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ಅಗತ್ಯವಿದ್ದಲ್ಲಿ ಬಹುತೇಕ ಸ್ಥಳೀಯ ಶಾಸಕರುಗಳನ್ನ ಕೇಳುವಂಥದ್ದು ಒಂದು ವಾಡಿಕೆ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್. ಒಟ್ಟಿನಲ್ಲಿ ಈಗಿನ ಸ್ಥಿತಿನಲ್ಲಿ ಇವ್ರು ಅನ್ಕೊಂಡಿರೋ ಲಿಸ್ಟ್ಗೆ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ರೆ ಬಹಳ ದೊಡ್ಡ ಸಾಧನೆ. ಅಗೇನ್ ಅಪ್ಪರ್ ಹ್ಯಾಂಡ್ ಅನ್ನ ಡಿ ಕೆ ಶಿವಕುಮಾರ್ ಸಾಧಿಸಿದಂಗೆ ಆಗ್ಬಿಡುತ್ತೆ. ಬಟ್ ಹಂಗಾಗುತ್ತಾ ಅನ್ನೋದು ನಾವು ಇವತ್ತಿನ ಬೆಳವಣಿಗೆ ನಂತರ ನೋಡ್ಬೋದಾಗಿದೆ.